ಏಪ್ರಿಲ್ 5 ಟುಡೇ ಈಸ್ ಅವರ್ಸ್ ಪುಸ್ತಕದ ಬರಹದ ಓದು. ಅದ್ಭುತವಾದಂಥ ಶಿರೋನಾಮೆ, ಟೈಮ್ ಟು ಸ್ಟಾರ್ಟ್. ಓದ್ತೇನೆ ಮೊದಲು ಇಂಗ್ಲೀಷ್, ಆಮೇಲೆ ಕನ್ನಡ, ಅದರಲ್ಲಿ ಭಾವಾರ್ಥ. Thomas Jefferson was 33 when he drafted the American Declaration of Independence. Benjamin Franklin was 26 when he wrote Poor Richard's Almanac. Charles Dickens was 24 when he began his Pickwick Papers, and 25 when he wrote Oliver Twist. McCormick was 23 when he invented the Reaper. Newton was 24 when he formulated the law of gravitation. On the other end of the scale, Worthy at 80 produced Falstaff, and at 85 his Ave Maria. Goethe at 85 produced Faust. Tennyson at 80 wrote Crossing the Bar. Michelangelo completed his greatest work at 87. Titian at 98 painted memorable picture Battle of Lepanto. We are tempted to excuse our failure to accomplish things of which we really are capable if only we tried. Actually, it is never too early or too late in life to begin a task and see it through to completion. Abba. There is no time like the present to begin to do something. Oh, you are never too young, never too old. There is no, ಹೇಳಿದ್ನಲ್ಲ ಅದೇ, ನೆವರ್ ಟು ಓಲ್ಡ್. ಕೆಳಗಡೆ ಒಂದು 4 ಸಾಲಿನ ಅಪೂರ್ವವಾದಂಥ ಇಂಗ್ಲೀಷ್ ಕವನ ಇದೆ. ಎ ಪ್ಲೇಸ್ ಇನ್ ದ ರ್ಯಾಂಕ್ಸ್ ಅವೇಟ್ಸ್ ಯು, ಈಚ್ ಮ್ಯಾನ್ ಹ್ಯಾಸ್ ಸಮ್ ಪಾರ್ಟ್ ಟು ಪ್ಲೇ, ದ ಪಾಸ್ಟ್ ಆ್ಯಂಡ್ ದ ಫ್ಯೂಚರ್ ಆರ್ ನಥಿಂಗ್, ಇನ್ ದ ಫೇಸ್ ಆಫ್ ದ ಸ್ಟರ್ನ್ ಟುಡೇ ಎ ಪ್ರಾಕ್ಟರ್ ಎಂಬ ಕವಿ. ಟೈಮ್ ಟು ಸ್ಟಾರ್ಟ್. ಯಾವುದಪ್ಪ ಕಾಲದು? ಸುಕಾಲ. ಪ್ರಾರಂಭಿಸುವ ಸುಕಾಲ ಯಾವುದದು? ಯಾವಾಗ ನಾವು ಕೆಲಸ ಪ್ರಾರಂಭ ಮಾಡಬೇಕು, ಯಾವಾಗ ನಾವು ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾವು ಕೇಳ್ಕೊತ ಕೂತ್ರೆ ಆದೀತೆ ಸ್ವಾಮಿ, ಆ ಕಾಲ ಯಾವಾಗಲೂ ಇದ್ದೇ ಇರುತ್ತೆ. ಟೈಮ್ ಟು ಸ್ಟಾರ್ಟ್ ಅಂದರೆ ಆ ಕಾಲ ಯಾವಾಗಲೂ ನಿಮ್ಮ ಹತ್ರ ಇದ್ದೇ ಇರುತ್ತೆ ಅಂತ ಹೇಳ್ತದೆ ಈ ಲೇಖನ. ನೋಡಿ, ಥಾಮಸ್ ಜೆಫರ್ಸನ್ 33 ವರ್ಷಗಳಿದ್ದಾಗ ಅಮೇರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸನ್ನು ಡ್ರಾಫ್ಟ್ ಬರೆದ. ಬೆಂಜಮಿನ್ ಫ್ರ್ಯಾಂಕ್ಲಿನ್ 26 ವರ್ಷದವನಿದ್ದಾಗ ಆ ಪುವರ್ ರಿಚರ್ಡ್ಸ್ ಅಲ್ಮ್ಯಾಕೆ ಅಂತ ಗ್ರಂಥ ಬರೆದ. ಚಾರ್ಲಸ್ ಡಿಕನ್ಸ್ ಈ ಕೇವಲ 24 ವರ್ಷ. ಪಿಕ್ವಿಕ್ ಪೇಪರ್ಸ್ ಇವತ್ತಿಗೆ ಓದ್ತೇವೆ ನಾವು. 25 when he wrote Oliver Twist, ಅದು ಬರ್ದ. ಮೆಕಾರ್ಮಿಕ್ ವಾಸ್ 23 when he invented a reaper, ಒಂದು ನಾವು ಫಸಲನ್ನು ಕಟಾವು ಮಾಡುವಂಥ ಯಂತ್ರವನ್ನು ಕಂಡುಹಿಡ್ದ. ನ್ಯೂಟನ್ ಕೇವಲ 24 ವರ್ಷದ ನ್ಯೂಟನ್, ಅವ ಗ್ರಾವಿಟೇಷನ್, ಆಕರ್ಷಣ ಶಕ್ತಿ, ಆ ಆಕರ್ಷಣ ಶಕ್ತಿಯನ್ನು, ಭೂ ಆಕರ್ಷಣ ಶಕ್ತಿಯ ಫಾರ್ಮುಲಾ ಬರೆದನಂತ.
ಯಾವಾಗ ಕೇವಲ 24 ವರ್ಷದಿದ್ದಾಗ. ಇವರೆಲ್ಲ ತರುಣರಿದ್ದಾಗಿನ ಕಥೆಯನ್ನು ಜೆ ಮಾರುಸ್ ಅವರು ಹೇಳ್ತಾರೆ. ಈಗ ದೊಡ್ಡವರಾದಂಥ ಕಥೆಯನ್ನು ಹೇಳ್ತಾ ಇದ್ದಾರೆ ನೋಡಿ. ಅವ್ರ ಕಥೆಯಲ್ಲ, ಅವರ ಮಹಾನ್ ಕಾರ್ಯಗಳನ್ನು ನಿವೇದಿಸ್ತಾ ಇದ್ದಾರೆ. ಆನ್ ಅದರ್ ಎಂಡ್ ಆಫ್ ದಿ ವರ್ದಿ ಅಟ್ 80 ಪ್ರೊಡ್ಯೂಸ್ ಫಾಲ್ಸ್ ಸ್ಟಫ್ ಆ್ಯಂಡ್ 85 ಆವ್ ಮ್ಯಾರಿಯಾ. ಇವು ಸಂಗೀತ ಸಂಯೋಜನೆಗಳು, ಸಂಗೀತ ಒಂದು ಪದಗಳು ಅನ್ಬೋದು. ಇವೆರಡನ್ನು ಅದ್ಭುತ, ಇಂದಿಗೂ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದವು. ಗಟೆ ಅಟ್ 85 ಫಾಸ್ಟ್, ಅದೊಂದು ನಾಟಕ ಇರಬೇಕು. ಟೆನಿಸನ್ ಅಟ್ 80 ರೋಟ್ ಕ್ರಾಸಿಂಗ್ ದ ಬಾರ್. ಅದು ಒಂದು ಬಹಳ ದುಃಖಭರಿತ ನಾಟಕ. ಇನ್ನು ಮೈಕಲ್ ಆಂಜೆಲೋ ಕಂಪ್ಲೀಟೆಡ್ ಇಸ್ ಗ್ರೇಟೆಸ್ಟ್ ವರ್ಕ್. 87 ವರ್ಷದವನಿದ್ದಾಗ ಮೈಕಲ್ ಆಂಜೆಲೋ ಆ ಪೇಂಟಿಂಗನ್ನು ಮಾಡಿ ಮುಗಿಸಿದ ಅಂತ. ಇನ್ನು ಅವನಕ್ಕಿಂತ ಒಬ್ಬವ ಟಿಟ್ಯಾನಿಯನ್ ಅಂತ. ಟಿಟ್ಯಾನಿಯನ್ 98 ವರ್ಷದವ್ರಿ ಆ ಮೆಮೊರಬಲ್ ಪಿಕ್ಚರ್ ಬ್ಯಾಟಲ್ ಆಫ್ ಲಿಪ್ಯಾಂಟೋ ಎಂಬುದನ್ನು ಪೇಂಟ್ ಮಾಡಿದ್ನಂತೆ. ಎಷ್ಟೊಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳು ಸಣ್ಣವರಿಂದಲೂ ದೊಡ್ಡವರಿಂದಲೂ ಆಗಿವೆ. ನಾವೇನು ಮಾಡ್ತೇವೆ ಅಂದರೆ, ನಮ್ಗೆ ಆಗಲಿಲ್ಲ ಮಾಡಲಿಕ್ಕೆ ಅಥವಾ ಸಾಧಿಸಲಿಲ್ಲ ಅಂತ ಅಂದ್ಕೊಳ್ಳೆ ನಾವೇನು ಮಾಡಿಬಿಡ್ತೇವೆ, ನಾವು ಆಗಲಿಲ್ಲ ಬಿಡಪ್ಪ, ನಮ್ಮ ಕಡೆ ಆಗಲಿಲ್ಲ ಬಿಡಪ್ಪ ಅಂತ ಹೇಳ್ತೇವೆ. ಆದರೆ ನಾವು ಪ್ರಯತ್ನನೇ ಮಾಡಿರೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಪ್ರಯತ್ನನೇ ಮಾಡೋದಿಲ್ಲ ಅಂತ ಹೇಳ್ತೇವೆ ನಾವು ಅಂತ ಬರಿತಾ ಇದ್ದಾರೆ. ಪ್ರಯತ್ನ ಮಾಡಿದರೆ ನಿಮಗೆ ಯಶಸ್ಸು ಖಂಡಿತ ಅನ್ನುವಂಥ ಮಾತನ್ನು ಇಲ್ಲಿ ಜೆ ಮಾರುಸ್ ಅವರು ಬರಿತಾ ಇದ್ದಾರೆ. ಅದರ ಬಗ್ಗೆ ಒಂದು ತೀವ್ರವಾದ ಆಸಕ್ತಿ ಇರಬೇಕು, ಆ ಪ್ರಯತ್ನ ಇರಬೇಕು ಅಂಥೇಳಿ. ಯಾವಾಗಲೂ ಯಾವುದು ತಡ ಅಲ್ಲ, ಯಾವುದೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಯಾವುದು ತಡ ಅಲ್ಲ, ಯಾವುದು ಬೇಗನೆ ಅಲ್ಲ. ನೀವು ಯಾವಾಗ ಬೇಕಾದಾಗ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಇಷ್ಟೇ ಅಲ್ಲ, ಆ ಮುಗಿಯುವ ತನಕ ಆ ಕೆಲಸಗಳ ಬೆನ್ನು ಹತ್ತುವ ಅವಶ್ಯಕತೆ ಇದೆ ಅಂತ ಬರಿತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಈಗ ಪ್ರಾರಂಭ ಮಾಡಲ್ಯಾ, ನಾನು ಇವತ್ತೇ ಪ್ರಾರಂಭ ಮಾಡಲ್ಯಾ ಅನ್ನುವಂಥದ್ದು ಇಲ್ಲೇ ಇಲ್ಲ. ಪ್ರಾರಂಭಿಸಬೇಕು ಅನ್ನೋದಷ್ಟೇ ಇದೆ. ಈಗ ಮಾಡಲ್ಯಾ ನಾಳೆ ಮಾಡಲ್ಯಾ ಅನ್ನುವಂಥದ್ದು ಇಲ್ಲೇ ಇಲ್ಲ. ಈಗ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಲಿಕ್ಕೆ ಬೇಕು. ನೀವು ಅದಕ್ಕಾಗಿ ತರುಣರು ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ, ವೃದ್ಧರೂ ಆಗಿರಬೇಕಂತ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಬೇಕಾದಾಗ ಯಾವುದೇ ಒಂದು ಉತ್ತಮ ಕೆಲಸವನ್ನು, ಒಳ್ಳೆಯ ಕೆಲಸಗಳನ್ನು ಕೈಗೊಳ್ಳಬೇಕು ಅಲ್ಲ, ಕೈಗೊಳ್ಳುವುದು ಸಾಧ್ಯ ಅನ್ನುವಂಥದ್ದನ್ನು ಮೇಲಿನ ಉದಾಹರಣೆಗಳಿಂದ ಇಲ್ಲೇ ಜೆ ಮಾರುಸ್ ಅವರು ಹೇಳ್ತಾರೆ. ಇನ್ನು ಆ ಪದ್ಯ ನೋಡಿ, ನಿಮ್ಮ ಸಲುವಾಗಿ, ನಿಮ್ಮಂಥ ಕೆಲಸ ಕಾರ್ಯಗಳನ್ನು ಕೈಗೊಂಡರ ಸಲುವಾಗಿ ನಿಮಗೊಂದು ದೊಡ್ಡ ಪದವಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಮಹತ್ವದ ಪಾತ್ರವನ್ನು ಆಡಲಿಕ್ಕೇ ಹುಟ್ಟಾನೆ. ಅದಕ್ಕೆ ನೀವು ಭವಿಷ್ಯತ್ಕಾಲ, ನಾಳೆ, ನಿನ್ನೆ ಅಂಬೋದಕ್ಕೆ ಯಾವ ಅರ್ಥನೂ ಇಲ್ಲ. ಯಾಕಂದರೆ ಈಗ ಕಡು ಶಿಸ್ತಿನಿಂದ ನೀವು ಮಾಡಲಿಕ್ಕೆ ಹೊರಡಬೇಕು ಅನ್ನುವಂಥದ್ದನ್ನು ಆ ಕವಿ ಎ ಪ್ರಾಕ್ಟರ್ ಹೇಳ್ತಾ ಇದ್ದಾನೆ. ಈಗಲೇ ನಾವು ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು, ಉತ್ಸಾಹದಿಂದ ಮುಂದುವರಿಯಬೇಕು ಅಂತ ಅದ್ಭುತವಾದ ಸಂದೇಶ. ಟೈಮ್ ಟು ಸ್ಟಾರ್ಟ್. ಪ್ರಾರಂಭಿಸುವ ಸುಕಾಲ ಯಾವಾಗಲೂ ಇದ್ದೇ ಇರುತ್ತೆ, ಆಸಕ್ತರಿಗಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಜೆ ಮಾರುಸ್. ಈ ಅದ್ಭುತವಾದ ಉದಾಹರಣೆಗಳೊಂದಿಗೆ ಹೇಳುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ.